ಶುದ್ರ ಶಕ್ತಿಗಳು ನಾಗನಿಧಿನ ಪಡ್ಕೋಬೇಕು ಅಂತ ಪುಣ್ಯನ ಸಾಯಿಸೋದಿಕ್ಕೋಸ್ಕರ ಎಲ್ರೂ ಹೇಗ್ ಬರ್ತಿದ್ದಾರೆ ಅಂತ ಒಂದ್ಸಲ ನೋಡು. ಅವ್ರಗಳಿಂದ ಸಾಮಾನ್ಯವಾಗಿರೋ ಪುಣ್ಯ ತಪ್ಪಿಸ್ಕೊಳಕ್ಕಾಗತ್ತಾ? ಅವ್ರ ಕ್ಷುದ್ರ ಶಕ್ತಿಗಳಿಂದ ತಾಳೆಗರಿಯಲ್ಲಿದ್ದ ರಹಸ್ಯನ ಹೇಳ್ದೆ ಮುಚ್ಚಿಡಕ್ಕಾಗತ್ತಾ? ಇಲ್ಲ. ಅರ್ಥ ಆಯ್ತಲ್ವಾ? ಪುಣ್ಯನ ಕಾಪಾಡೋದ್ರಲ್ಲಿ ನನ್ ಪ್ರೀತಿ ಅಷ್ಟೇ ಅಲ್ಲ, ನಾಗನಿಧಿನ ಕಾಪಾಡೋ ಕರ್ತವ್ಯ ಕೂಡ ನನ್ ಮೇಲಿದೆ. ಅರ್ಥ ಆಯ್ತು. ಆದಷ್ಟು ಬೇಗ ನಾಗಲೋಕಕ್ಕೆ ಮರಳಿ ಬಾ ನಾಗಮ್ಮ. ತಥಾಸ್ತು. ಆಹಾ, ಆಗ್ಬೇಕಾಗಿದ್ದ ಕೆಲ್ಸನ ಇವಳು ನೆರವೇರಿಸ್ಬಿಟ್ಟಿದ್ದಾಳೆ. ಇವಳು ನಮ್ಮ ಮಂತ್ರಶಕ್ತಿ ಉಪಯೋಗಿಸ್ದೇನೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಹೋಗಿ ಬಂಧಿಸೋಣ. ಅವಸರ ಪಡಬೇಡ ಭೂತಕ್ಕೆ. ಪುಣ್ಯಗೆ ಪ್ರಜ್ಞೆ ಇಲ್ಲ ಅಂದ್ರೆ ನಾಗಮ್ಮಗೆ ಪ್ರಜ್ಞೆ ಬಂದಿದೆ ಅಂತ ಅರ್ಥ. ನಾಗಮ್ಮ ಜೀವಂತವಾಗಿರುವಾಗ ಪುಣ್ಯಾಲ ನೆರಳು ಕೂಡ ಮುಟ್ಟಕ್ಕಾಗಲ್ಲ. ಏಯ್, ನೀನು ಸಮಾಧಿಯಿಂದ ಆಚೆ ಬಂದಾಗಿಂದ ನಿನ್ನ ಹುಚ್ಚುತನ ಹೆಚ್ಚಾಗ್ಬಿಟ್ಟಿದೆ. ನೋಡು, ನಾನ್ ಹೋಗಿ ಆ ಪುಣ್ಯನ ಹೇಗ್ ಬಂಧಿಸ್ತೀನಿ ಅಂತ. ಪಶುಪತಿ, ನನ್ನ ಮಂತ್ರ ಶಕ್ತಿಯಿಂದ ಪುಣ್ಯನ ಹೇಗ್ ಬಂಧಿಸ್ತೀನಿ ಅಂತ ನೋಡು. ಅನಿರೋಧ್, ಆ ಕಡೆ ಹೋಗೋಣ ಬಾ. ಪುಣ್ಯ! ಪುಣ್ಯ, 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 ಎದ್ದೇಳು ಪುಣ್ಯ. ಅಮ್ಮ ಪುಣ್ಯ, ಎದ್ದೇಳಮ್ಮ. ಅಮ್ಮ ಪುಣ್ಯ, ಎದ್ದೇಳಮ್ಮ. ಮಾಲಾ, ಮಾಲಾ, ಮಾಲಾ. ಈ ಕಡೆ ನೋಡೋಣ ಬಾರೋ. ಪುಣ್ಯ! ನಿಂಗೇನೂ ಆಗಿಲ್ಲ ಅಲ್ವಾ ಮಾಲಾ? ಏನಾಗಿಲ್ವಾ? ಏನೂ ಆಗಿಲ್ಲ ಪುಣ್ಯ. ನಿನಗೇನಾಗೋಯ್ತು ಅಂತ ನಾನೆಷ್ಟು ಭಯ ಪಟ್ಟೆ ಅಂತ ಗೊತ್ತಾ? ಹೋಗ್ಲಿ ಬಿಡು, ಆ ನಾಗಮ್ಮ ತಾಯಿ ದಯೆಯಿಂದ ನೀನ್ ನನಗ್ ಸಿಕ್ಬಿಟ್ಟೆ. ಪ್ರಾಣ ಉಳ್ದಿರೋದು ಆ ನಾಗಮ್ಮನ್ ದಯೆಯಿಂದ ಅಲ್ಲ, ನನ್ ಪುಣ್ಯದಿಂದ. ಇಲ್ಲ, ಆ ಹಾರನ ತಂದಿದ್ ನಾನೇ ಆಗಿದ್ರು ಅದಕ್ಕೆ ಕಾರಣ ಮಾತ್ರ ಆ ನಾಗಮ್ಮ ತಾಯಿನೇ. ಮೊದ್ಲು ಆ ತಾಯಿಗೆ ನಮಸ್ಕಾರ ಮಾಡು. ಆಯ್ತು ಪುಣ್ಯ. ಹಾಗಲ್ಲ, ನಾಗಮ್ಮ ತಾಯಿ, ನಿನ್ ದಯೆಯಿಂದನೇ ನಾನು ಬದುಕ್ಬಿಟ್ಟೆ, ನಿನಗಿಡೀ ಜೀವನ ಋಣಿಯಾಗಿರ್ತೀನಿ ಅಂತ ಹೇಳು. ನಿನ್ನೆ ನೆನೆಸ್ಕೊಂಡು ಬದುಕ್ತೀನಿ ಅಂತಾನೂ ಹೇಳ್ಬೇಕು. ಹೇಳು. ನಿನ್ನಿಂದನೇ ಬದುಕಿದ್ದೀನಿ.
ನಿನ್ಗೋಸ್ಕರನೇ ನಾನು ಬದುಕ್ತೀನಿ, ಸರಿನಾ? ಸರಿ, ನಡಿ. ಪುಣ್ಯ ಅಪ್ಪ, ಅಲ್ಲೋಡಿ ಪುಣ್ಯ. ಪುಣ್ಯ, ಮಾಲಾ ನಿನಗೆ ಸಿಕ್ಕದ್ಲಲ್ವಾ? ಈಗ ಮನೆಗೆ ಹೋಗೋಣ ಬಾ. ನಾನು ಬರಲ್ಲ ಯಜಮಾನ್ರೆ. ಯಾಕೆ? ಅಲ್ಲಿ ನಿನ್ಗೇನ್ ಕಮ್ಮಿ ಆಗಿದೆ? ಅಲ್ಲಿ ರಕ್ಷಣೆ ಕಡಿಮೆ ಆಗಿದೆ. ಅಷ್ಟು ಜನ ಇದ್ರೂ ಕೂಡ ಅಲ್ಲಿ ನಮ್ಮ ಮಾಲಂಗೆ ತೊಂದರೆ ಆಗೋಯ್ತು. ಸಾವು ಬದುಕಿನ ಮಧ್ಯ ಹೋರಾಡಿದ್ಲು. ಮತ್ತೊಂದ್ಸಲ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ನಾವು ಸಿದ್ಧವಾಗಿಲ್ಲ. ಅದಕ್ಕೆ ನಮ್ ಗುಡಿಸಲಿಗೆ ಹೊರಟೋಗೋಣ ಅಂತ ಇದೀವಿ. ಪುಣ್ಯ, ಈ ವರ್ಮ ಒಂದ್ಸಲ ಮಾತು ಕೊಟ್ರೆ ಪ್ರಾಣ ಹೋದ್ರೂ ಮಾತನ್ನ ಉಳಿಸ್ಕೋತಾನೆ. ಆ ವಿಷಯನ ನಂಬ್ತೀಯ ಅಲ್ವಾ? ನಂಬ್ತೀನಿ. ಹಾಗಾದ್ರೆ ಮಾತು ಕೊಡ್ತಾ ಇದ್ದೀನಿ, ನಿನ್ ಪ್ರಾಣಕ್ಕೆ ನನ್ನ ಪ್ರಾಣ ಅಡ್ಡವಾಗಿರುತ್ತೆ. ನಿನ್ ಮೇಲೆ ನೊಣ ಕೂಡ ಓಡಾಡ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ನನ್ ಜೊತೆ ಬಾ. ಅದ್ ಹಾಗಲ್ಲ ಯಜಮಾನ್ರೆ. ಹೋಗೋಣ ಪುಣ್ಯ. ಬಂಗ್ಲೆಲ್ಲೇ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಮರ್ತೋದ್ಯಾ ಪುಣ್ಯ? ನೀನ್ ಬರಲೇಬೇಕು. ನಿನಗೆ ಯಾವುದೇ ಕಷ್ಟ ಬರೋದಿಕ್ ಬಿಡಲ್ಲ. ಒಂದು ವೇಳೆ ಕಷ್ಟ ಬಂದ್ರೆ ಆ ಕಷ್ಟನ ತಂದವ್ರನ್ನ ನಾನು ಸ್ಮಶಾನಕ್ಕೆ ಕಳಿಸ್ತೀನಿ. ನನ್ನ ಮಾತನ್ನ ನಂಬಿ ನನ್ನ ಜೊತೆ ಬನ್ನಿ. ಅವ್ರಷ್ಟ್ ಕರೀತಿದಾರ್ ತಾನೆ, ಬಾ ಹೋಗಿ ನೋಡೋಣ ಅದ್ ಹೇಗ್ ಕಾಪಾಡ್ತಾರೆ ಅಂತ. ಮಾಲಾ ಹೇಳ್ತಾ ಇದ್ದಾಳೆ ಅಂತ ನಾವು ಬರ್ತಾ ಇದೀವಿ. ಒಳ್ಳೇದು. ಪುಣ್ಯ, ಅಣ್ಣ, ನಿನಗೇನಾಗಿಲ್ಲ ತಾನೆ? ಏನಾಗ್ಲಿಲ್ಲ ಭದ್ರ. ಅಮ್ಮ ಪುಣ್ಯ, ನಿನಗೇನಾಯ್ತು ಅಂತ ಎಷ್ಟು ಭಯಪಟ್ಟಿದ್ದೆ ಗೊತ್ತಾ? ಬಂದ್ಬಿಟ್ಯಾ? ಆ ದೇವ್ರ ದಯೆಯಿಂದ ಕ್ಷೇಮವಾಗಿ ವಾಪಸ್ ಬಂದಿದ್ಯಾ, ಅಷ್ಟೇ ಸಾಕಮ್ಮ. ಹೌದು, ನೀನು ರೂಮ್ ಒಳಗಿಂದ ಹೇಗೆ ಹೊರಗೆ ಬಂದೆ? ಎಲ್ಲಿಗೆ ಹೋಗಿದ್ದೆ? ಯಾರಿಗೋಸ್ಕರ ಹೋಗಿದ್ದೆ? ಮಾಲಾಗೋಸ್ಕರ ಹೋಗಿದ್ಲು. ಯಾರೋ ನೀಚರು, ಕ್ರೂರಿಗಳು, ದುಷ್ಟರು ನಮ್ಮ ಮಹಲಂಗೆ ತೊಂದರೆ ಮಾಡಬೇಕು ಅಂತ, ಅವಳ ಪ್ರಾಣ ತೆಗಿಬೇಕು ಅಂತ ನೋಡಿದ್ದಾರೆ. ಆ ದೇವ್ರೇ ರಕ್ಷಣೆ ಕೊಟ್ಟು ಅವಳ ಪ್ರಾಣನ ಕಾಪಾಡಿದಾನೆ. ಹೋಗ್ಲಿ ಬಿಡು ಪುಣ್ಯ, ಮಾಲಾ ಕೊನೆಗೂ ಬದುಕದ್ಲಲ್ಲ. ನಾನಷ್ಟು ಸುಲಭವಾಗಿ ಸಾಯ್ತೀನಿ ಅಂತ ಹೇಗ್ ಅನ್ಕೊಂಡ್ರಿ? ನನ್ನ ಅಂತ್ಯ ಕಾಣ್ಬೇಕು ಅಂದ್ರೆ ಆ ಪರಮೇಶ್ವರನ ಆಜ್ಞೆ ಬೇಕು. ಅವ್ರ ಆಜ್ಞೆನ ನೀಡೋವರೆಗೂ
ನನ್ ಸಾವನ್ನ ಯಾರೂ ನೋಡಕ್ಕಾಗಲ್ಲ. ಇನ್ಮೇಲೆ ಪುಣ್ಯನ ಮಾಲನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಒಂದು ವೇಳೆ ನಡಿಬಾರ್ದೇನಾದ್ರೂ ನಡೆದ್ರೆ ಅದ್ರ ಪರಿಣಾಮನ ನೀವೇ ಎದುರಿಸ್ಬೇಕು ಅನ್ನೋದನ್ನ ಮರಿಬೇಡಿ. ಹೌದು, ಅವಳನ್ನ ರೂಮಲ್ಲಿ ಕೂಡ ಹಾಕೋದು ಹಾಗೆ ಮಾಲನ ಕಿಡ್ನಾಪ್ ಮಾಡೋಂಥ ಕೆಲಸ ನಡೆಯಲ್ಲ ಅಲ್ವಾ? ಚಚೆ, ಮತ್ತೆ ಹಾಗೆ ಯಾಕಾಗತ್ತೆ ಅನಿರುದ್ಧ್? ಅದು ಅಲ್ಲದೆ ಪುಣ್ಯನ ಕಾಪಾಡೋದು ನಮ್ ಜವಾಬ್ದಾರಿ. ಅವಳ ಪ್ರಾಣಕ್ಕೆ ನನ್ನ ಪ್ರಾಣನ ಒತ್ತೆ ಇಟ್ಟಾದ್ರೂ ಕಾಪಾಡ್ತೀನಿ. ಈ ಹಾಗೆ ದ್ವೇಷನೆಲ್ಲ ಬಿಟ್ಟು ಪ್ರೀತಿ ಮಾಡೋದನ್ನ ಕಲ್ತ್ಕೋ. ಅಮ್ಮ, ಅದನ್ನೇ ಹೇಳ್ತಾ ಇದ್ದೀನಿ. ಪುಣ್ಯನ ನನ್ನ ಸ್ವಂತ ಮಗಳ ತರ ನೋಡ್ಕೊಳ್ತೀನಿ ಅಂದೆ. ಅದ್ರ ಅವಶ್ಯಕತೆ ನಮ್ಗೇನಿದೆ? ಅವಳೇನಾದ್ರೂ ನಮ್ ಬಂಧುನ ಬಳಗನ ಎಲ್ರೂ ಕಾವಲ್ ಕಾಯ್ಬೇಕಾ? ಪರ್ಣಿಕಾ, ಸಾಯ್ಬೇಕು ಅನ್ಕೊಂಡವರು ಪುಣ್ಯನ ಪ್ರಶ್ನೆ ಮಾಡ್ತಾರೆ, ಬದುಕಬೇಕು ಅನ್ಕೊಂಡವರು ಅವಳಿಗೆ ಸಹಾಯ ಮಾಡ್ತಾರೆ. ಅವಳು ಈ ಮನೆಗೆ ಆತ್ಮೀಯಳು, ನಮ್ಮ ಅತಿಥಿ. ಅವಳನ್ನ ಗೌರವಿಸೋದು ನಮ್ಮೆಲ್ಲರ ಕರ್ತವ್ಯ. ಅವಳೇನು ಚಿಕ್ಕ ಹುಡುಗಿ, ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾಳೆ. ಅದನ್ನ ಮನ್ಸಲ್ಲಿ ಇಟ್ಕೋಬೇಡ. ನಾನು ಏನ್ ಹೇಳ್ತಿದ್ದೀನಿ, ಯಾಕೆ ಹೇಳ್ತಿದ್ದೀನಿ ಅಂತ ನಿನಗೆ ಅರ್ಥ ಆಯ್ತು ಅರ್ಥ ಅನ್ಕೋತೀನಿ. ಆಯ್ತಣ್ಣ, ಚೆನ್ನಾಗಿ ಅರ್ಥ ಆಯ್ತು. ಅವಳು ನಾನು ಚೆನ್ನಾಗಿ ನೋಡ್ಕೋತೀನಿ. ಪುಣ್ಯ, ಇನ್ಮೇಲಿಂದ ಇದು ನಿನ್ ಮನೆ. ಇವರೆಲ್ಲರೂ ನಿನ್ನವರು. ನಿನ್ ಸ್ವತಂತ್ರಕ್ಕೆ ಇವ್ರು ಯಾರು ಅಡ್ಡ ಬರಲ್ಲ. ಒಂದು ವೇಳೆ ಅಡ್ಡ ಬಂದ್ರೆ ಅವ್ರ ತಲೆ ತೆಗೆದು ಬಾಗಿಲಿಗೆ ತೋರಣ ಕಟ್ತೀನಿ. ಹಾಗೆ ಆಗ್ಲಿ ಯಜಮಾನ್ರೆ. ಮಾಲಾ, ಬಾ. ಛೇ, ಅವಳಿಗೋಸ್ಕರ ನನಗೆ ಅವಮಾನ ಮಾಡ್ತೀರಾ? ನನ್ ಬಿಡಲ್ಲ. ಹಂತ ಹಂತವಾಗಿ ಸೇಡ್ ತೀರಿಸ್ಕೋತೀನಿ. ನನ್ ಧನಂಜಯ್ ವರ್ಮಾ ಅವ್ರ ಸೊಸೆ ಹಾಗೆ ಆಗ್ತೀನಿ. ಅಮ್ಮ, ನಾನು ವಿಷ್ಣುನಾಡಿ ಜ್ಯೋತಿಷರ ಹತ್ರ ಹೋಗಿ ಬರ್ತೀನಿ. ಈಗ ಅವ್ರ ಹತ್ರ ಯಾಕೋ? ಕೆಲಸ ಇದೆ ಅಮ್ಮ. ಅಲ್ಲಿಂದ ಬಂದ್ಮೇಲೆ ನಿನ್ಗೆಲ್ಲ ವಿಷಯನೂ ಹೇಳ್ತೀನಿ. ಏನ್ರಿ, ಹುಷಾರಾಗಿ ಹೋಗ್ ಬನ್ರಿ. ಸರಿ ಭದ್ರಾ, ಅಣ್ಣ. ನಾನ್ ಬರೋವರೆಗೂ ಮನೆ ಕಡೆ ಜೋಪಾನ. ಅಣ್ಣ ಈಗ ವಿಷ್ಣುನಾಡಿ ಜ್ಯೋತಿಷಿ ಹತ್ರ ಯಾಕೆ ಹೋಗ್ತಾ ಇದ್ದಾನೆ? ನಾಗನಿಧಿ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರನ? ಬಂದ ತಕ್ಷಣ ತಿಳ್ಕೋಬೇಕು. ಪರ್ಣಿಕಾ, ಏಯ್, ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ? ಯಾಕೆ ಎಲ್ಲ ವಸ್ತುನ ಚೆಲ್ಲಪಿಲ್ಲಿ ಮಾಡ್ತಿದ್ಯಾ? ಇದೆಲ್ಲ ನಿನಗೆ ವಸ್ತುಗಳ ತರ ಕಾಣಿಸ್ತಿದ್ಯಲ್ಲ, ಆದ್ರೆ ನನಗ್ ಮಾತ್ರ ಆ ಪುಣ್ಯನ್ ತರ ಕಾಣಿಸ್ತಾ ಇದೆ. ಅಂದ್ರೆ ಅವಳ ಮೇಲಿರೋ ಕೋಪಕ್ಕೋಸ್ಕರ ನೀನು ವಸ್ತುಗಳ ಮೇಲೆ ತೋರಿಸ್ತೀಯಾ? ನೀವೆಲ್ಲರೂ ಅವಳ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಾ, ನನ್ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀರಾ. ಮತ್ ನನಗಿರೋ ಕೋಪನ ಯಾರ ಮೇಲೆ ತೋರಿಸ್ಲಮ್ಮ? ಹೆತ್ತಿರೋದಕ್ಕೆ ನಿನ್ ಮೇಲೆ ತೋರಿಸ್ಲಾ? ನಿನ್ನ ಹೆತ್ತಿರೋದಕ್ಕೆ ಆ ಮುದುಕಿ ಮೇಲೆ ತೋರಿಸ್ಲಾ? ಪರ್ಣಿ, ನಾಲ್ಗೆ ಮೇಲೆ ಹಿತ ಇರ್ಲಿ, ಇಲ್ಲಾಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಹೊಡಿತೀಯ ಅಮ್ಮ? ಬಾ ಹೊಡಿ, ಹೊಡಿ ಅಮ್ಮ, ಹೊಡಿ. ಪರ್ಣಿ, ಯಾಕೆ ಹೀಗಾಗಿದ್ಯಾ? ನಾನ್ ಹೀಗಾಗಿದ್ದಲ್ಲ, ನೀನೇ ನನ್ನನ್ನ ಹೀಗಾಗೋ ತರ ಮಾಡಿದ್ದು. ಪರ್ಣಿ, ಆ ಪುಣ್ಯ ತುಂಬಾ ದಿನ ನಮ್ಮ ಮನೇಲಿ ಇರೋದಿಲ್ವೇ? ಇದೇ ಮಾತನ್ನ ನಿಮ್ಮ ಅಣ್ಣಂಗೆ ಹೇಳ್ಬೋದಾ? ಇದೇ ಮಾತನ್ನ ಅನಿರುದ್ಧಗೆ ಹೇಳ್ಬೋದಾ? ಹೇಳಕ್ಕಾಗಲ್ಲ ಅಮ್ಮ, ಆಗಲ್ಲ. ಆದ್ರೆ ಈಗ ನಿನ್ ಮಗಳು ಹೇಳ್ತಾಳೆ. ನೋಡ್ತಿರು, ನನ್ನ ನೋಡ್ತಿರು. ಪರ್ಣಿಕಾ, ಏಯ್ ಪರ್ಣಿ, ಇವಳೇನು ಮಾಡೋ ತರ ಇದ್ದಾಳೆ. ಪರ್ಣಿಕಾ, ಏಯ್ ಪುಣ್ಯ, ಹೊರಗ್ ಬಾರೆ. ಎಲ್ಲಿದ್ಯೆ? ಇವತ್ ನಿನ್ನ ಸಾಯಿಸ್ಬಿಡ್ತೀನಿ. ಪರ್ಣಿಕಾ, ಹೊರಗ್ ಬಾರೆ. ಪರ್ಣಿಕಾ, ಪುಣ್ಯ, ನಿನಗೆ ಹೇಳ್ತಾ ಇರೋದು. ಹೊರಗ್ ಬಾರೆ. ಬೇಡ ಕಣೆ. ಅಮ್ಮ, ನೀನ್ ಮಾತಾಡ್ಬೇಡ. ನಿನ್ನ ತಾಯಿನೇ ಆದ್ರೆ ನನ್ ಸಂತೋಷನೇ ಬಯಸೋಳಾಗಿದ್ರೆ ಸೈಲೆಂಟ್ ಆಗಿರು. ಇಲ್ಲ ಅಂದ್ರೆ ನಾನ್ ವೈಲೆಂಟ್ ಆಗ್ಬೇಕಾಗತ್ತೆ. ಏಯ್ ಪುಣ್ಯ, ಹೊರಗ್ ಬಾರೆ, ಹೊರಗ್ ಬಾರೆ. ಏನ್ ಮಾಡ್ತಾ ಇದ್ಯಾ? ಯಾಕೆ ಪುಣ್ಯನ ಮೇಲೆ ಕೂಗಾಡ್ತಾ ಇದ್ಯಾ? ನನ್ ನಿಶ್ಚಿತಾರ್ಥ ನಿಂತ್ ಹೋಗೋದಕ್ಕೆ ಕಾರಣ ಅವಳೇ ಆಗಿದ್ದಕ್ಕೆ. ಪುಣ್ಯ,
ಬಾರೆ ಹೊರಗ್ ಬಾರೆ. ಏನೇ ಹಾಕ್ ಹೋಗ್ತಾ ಇದ್ಯಾ? ಏನು ನೀನು ನನ್ನ ಏನೇ ಅಂತಿದ್ಯಾ? ಮರ್ಯಾದೆ ಬಿಟ್ಟು ನೀನು ನನಗೆ ಏನೇ ಅಂತ ಕರೆಯೋವಾಗ ನಾನು ಏನೇ ಅಂತ ಕೂಗೋದು ತಪ್ಪೇನೂ ಇಲ್ಲ ಬಿಡು. ಏಯ್ ಮರ್ಯಾದೆ, ನಾನು ಏನು ಮಾಡಲ್ಲ ಅಂತ ಮರ್ಯಾದೆ ತಪ್ಪಿದ್ರೆ ನನ್ನ ಕೈ ಮಾತಾಡುತ್ತೆ. ಅತ್ತೆ, ಇದೇ ಮಾತನ್ನ ನಿಮ್ ಮಗಳಿಗೂ ಹೇಳಿ. ನೀನ್ ಸುಮ್ನಿರು ಅನಿರುದ್ಧ್. ಭದ್ರಾ, ಏನಿದು ಗಲಾಟೆ? ಅವ್ರು ಹೋಗೋವಾಗ ಅಷ್ಟು ಸಲ ಹೇಳಿ ಹೋದ್ರಲ್ಲ, ಪುಣ್ಯ ವಿಷಯಕ್ಕೆ ಯಾರು ಹೋಗ್ಬಾರ್ದು ಅಂತ. ಅವ್ರ ಆಚೆ ಹೋಗ್ತಿದ್ದಂಗೆ ಇಲ್ಯಾಕ್ ಜಗಳ ಶುರು ಮಾಡಿದೀರಾ? ಅತ್ತೆ, ಜಗಳ ಶುರು ಮಾಡಿದ್ದು ನಾನಲ್ಲ, ನೀವು. ನನ್ಗೂ ಭಾವಂಗೂ ಎಂಗೇಜ್ಮೆಂಟ್ ನಡೀತಿದೆ ಅಂತ ಗೊತ್ತಿದ್ರು ಆ ಪುಣ್ಯನ್ ಕರ್ಕೊಂಡ್ ಬಂದು ಮನೇಲಿ ಯಾಕೆ ಪರ್ಣಿಕಾ, ಅದನ್ ಹೇಳೋದಕ್ಕೆ ನೀನ್ ಯಾರೇ? ನನ್ನ ಇಷ್ಟ. ಪುಣ್ಯನಷ್ಟೇ ಅಲ್ಲ, ಊರಲ್ಲಿರೋರ್ನೆಲ್ಲ ಮನೆಲ್ಲ ತಂದು ಕೂರಿಸ್ತೀನಿ. ಅದ್ರಲ್ಲಿ ನಿನಗೇನೆ ಪ್ರಾಬ್ಲಮ್? ಕರ್ಕೊಂಡ್ ಬರ್ತ್ಯಾ? ಕರ್ಕೊಂಡ್ ಬಾ, ಎಲ್ಲರನ್ನೂ ಕರ್ಕೊಂಡ್ ಬಾ. ಆ ಪುಣ್ಯನ್ ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ಕರ್ಕೊಂಡ್ ಬಾ, ನನಗೇನು ಅಭ್ಯಂತರ ಇಲ್ಲ. ಆದ್ರೆ ಅವಳು ಮಾತ್ರ ನನ್ ಕಣ್ ಮುಂದೆ ಇರಬಾರ್ದು, ಹೊರಗೆ ಕಳಿಸು ಭಾವ. ಮೂರ್ಖಳ್ ತರ ಮಾತಾಡ್ತಿದ್ಯಲ್ಲ. ವರ್ಮ ಇರು ಅಂತ ಹೇಳದ್ಮೇಲೂ ಕಳ್ಸಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಏನ್ ಮಾಡ್ತಾರಮ್ಮಮ್ಮ? ಸಾಯಿಸ್ಬಿಡ್ತಾರ? ಇವಳು ಮುಖ ನೋಡ್ಕೊಂಡ್ ಬದುಕೋದಕ್ಕಿಂತ ಸಾಯೋದೇ ಒಳ್ಳೇದು. ಏಯ್, ನಿನಗ್ ಸ್ವಲ್ಪನಾದ್ರೂ ಮರ್ಯಾದೆ ಇದ್ರೆ ಈಗ್ಲೇ ಮನೆ ಬಿಟ್ಟು ಹೋಗ್ತಾ ಇರು. ಏಯ್, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆ ನಾಚಿಕೆ ನಿನ್ಗೂ ಇದ್ರೆ ಅನಿರುದ್ಧ್, ಇವಾಗ್ಲೇ ಈ ಮನೆ ಬಿಟ್ಟು ಆಚೆ ಹೋಗು. ಅನಿರುದ್ಧ್, ಏನದ್ಕೆ ಇದು? ಇವಳಕ್ಕೋಸ್ಕರ ನಮ್ಮನ್ನ ಮನೆಯಿಂದ ಆಚೆ ಹಾಕ್ತಿದ್ದೀರಾ? ನಮ್ಮನ್ನ ಎದುರಾಕೋತಾ ಇದ್ದೀರಾ? ಏನೋ ನಿನಗೆ ಅವಳು ಬೇಕಾ, ನಾವು ಬೇಕಾ? ಅಮ್ಮ, ನಿನಗಿನ್ನೂ ಅರ್ಥ ಆಗ್ತಿಲ್ವಾ? ಭಾವಂಗೆ ಅವಳಂದ್ರೇನೆ ಇಷ್ಟ, ಅವಳಂದ್ರೇನೆ ಪ್ರಾಣ. ಅದಕ್ಕೆ ಅವಳನ್ನ ಈಗ್ಲೇ ಈ ಕ್ಷಣನೇ ಅವಳನ್ನ ಮನೆಯಿಂದ ಹೊರಗೆ ಹೋಗೋ ತರ ಮಾಡ್ತೀನಿ. ಕೋಪ ಮಾಡ್ಕೋಬೇಡ. ಮುಂದೆ ಆಗೋ ಅನರ್ಥಗಳಿಗೆಲ್ಲ ನೀನೇ ನೋವು ಪಡ್ಬೇಕಾಗತ್ತೆ. ಏನೇ ಮರಿ ರಾಕ್ಷಸಿ! ನಮ್ಮ ಮೇಲೆ ಕೈ ಮಾಡಿದ್ರೆ ಪರಿಣಾಮ ಹೀಗೆ ಇರುತ್ತೆ. ಎಷ್ಟು ಕೊಬ್ಬೆ ನಿನಗೆ? ಭದ್ರಾ, ನನ್ ಮಗಳನ್ನ ತಳ್ತೀಯ ನಿನ್ನ? ಅತ್ತೆ, ಏನೋ ಇವಳಿಗೋಸ್ಕರ ನೀನ್ ನನ್ನ ಕೈ ಹಿಡ್ಕೊತಾ ಇದ್ಯಾ? ಎಷ್ಟೋ ಕೊಬ್ಬ ನಿನಗೆ? ಭದ್ರಾ, ನನ್ ಮಗನ್ ಕಾಲರೇ ಹಿಡಿತಿದ್ಯಾ? ಅದಕ್ಕೆ ಅವನು ಅವಳನ್ನ ಕಳಿಸ್ತಿದ್ರೆ ನಿಮ್ ಮೇಲೂ ಕೈ ಮಾಡ್ಬೇಕಾಗತ್ತೆ. ಏನಂದೆ? ನಿನ್ನ ಸಾಯಿಸ್ಬಿಡ್ತೀನಿ. ನನ್ನ ಅಮ್ಮನ ಮೇಲೆ ಕೈ ಮಾಡ್ತೀನಿ ಅಂತೀಯ? ನೀನ ಏನಾಯ್ತಪ್ಪ ನಿಂಗೆ? ಅಯ್ಯೋ, ರಕ್ತ ಬರ್ತಾ ಇದೆ. ಅಯ್ಯೋ ಅನಿರುದ್ಧ್, ಪುಣ್ಯ ಹಕ್ತು, ಹೋಗಿ ಅರ್ಶನ ತಗೊಂಬ. ಬರ್ತಾರೆ. ಅನಿರುದ್ಧ್, ಏನಾಯ್ತು ಕಂದ? ಅಯ್ಯೋ ಅನಿರುದ್ಧ್, ಬೇಗ ತಗೊಂಬ. ಅಮ್ಮಾರೆ, ಕೊಡಮ್ಮ. ಅನಿರುದ್ಧ್, ಅನಿರುದ್ಧ್, ನನಗೆ ಕ್ಷಮಿಸ್ಬಿಡಪ್ಪ. ಅದಕ್ಕೆ ನನಗೆ ಕ್ಷಮಿಸ್ಬಿಡಿ. ನಾನು ಬೇಕು ಅಂತ ಮಾಡಿಲ್ಲ. ಸಾಕು. ನೀನ್ ನಿಜವಾಗ್ಲೂ ಮನುಷ್ಯಳೇನಾ ರಾಕ್ಷಸಿನ? ಸ್ವಲ್ಪ ಆದ್ರೂ ಜ್ಞಾನ ಇಲ್ವಾ ನಿನಗ್? ಸ್ವಲ್ಪನಾದ್ರೂ ಮಾನವೀಯತೆನೂ ಇಲ್ವಾ? ಅದಕ್ಕೆ ನಾನು ಬೇಕು ಅಂತ ಮಾಡಲಿಲ್ಲ. ನೀನ್ ಯಾಕೆ ಕ್ಷಮೆ ಕೇಳ್ತಿದ್ಯಾ? ನಿನ್ ಮಗಳು ಸಾಯ್ತಿರ್ಬೇಕಾದ್ರೆ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ನಮ್ಮಮ್ಮ ತಡೀದೇ ಇದ್ದಿದ್ರೆ ನನ್ನ ಸಾಯಿಸೇ ಬಿಡ್ತಿದ್ದ. ಪರ್ಣಿ, ಏನೇ ಇದು? ಹಾಗಂತ ನಿನ್ ಮಗಳಿಗೋಸ್ಕರ ನನ್ ಮಗನ ಸಾಯಿಸ್ತೀಯಾ? ಇಲ್ಲ, ಅದಕ್ಕೆ ನಾನೇನ್ ಬೇಕು ಅಂತ ಮಾಡಿಲ್ಲ. ಅದಕ್ಕೆ ಇವಳನ್ನ ಸಾಯಿಸ್ಬಿಡ್ತಾನೇನೋ ಅಂತ ಅವನ್ನ ತಡೆಯೋದಕ್ಕೆ ಹೋದೆ ಅಷ್ಟೇ. ಬೇಕಾಗಿಲ್ಲ, ನಿನ್ ಸಹಾಯ ಅವಶ್ಯಕತೆ ಇಲ್ಲ. ಮದ್ವೆಗ್ ಮುಂಚೆನೆ ಈ ರೀತಿ ಎಲ್ಲ ಆಡ್ತಿದ್ದೀರಾ ಅಂದ್ರೆ ಮದ್ವೆ ಆದ್ಮೇಲೆ ಇನ್ನೇನ್ ಮಾಡ್ತಿರೋ ಏನೋ. ಕಣ್ಣು ತುಂಬಾ ತರ ಮಾಡ್ಬಿಟ್ರಿ. ಅದನ್ ಸಹಿಸೋ ಶಕ್ತಿ ನನಗಿಲ್ಲ. ದಯವಿಟ್ಟು ನಿಮ್ ದಾರಿ ನೀವು ನೋಡ್ಕೊಳ್ಳಿ. ಅಂದ್ರೆ ಹೌದು, ಅನಿರುದ್ಧಗೂ ಪರ್ಣಿಕಾಗೂ ಮದ್ವೆ ಆಗಲ್ಲ.
ಆ ಮಾತು ಹೇಳ್ಬೇಕಾಗಿರೋದು ನೀನಲ್ಲ ಅತ್ಗೆ, ನಮ್ಮಣ್ಣ. ನಿಮ್ಮ ಅಣ್ಣ ಅಲ್ಲ, ಆ ದೇವ್ರು ಇಲ್ಲಿಗೆ ಬಂದು ಹೇಳಿದ್ರು ನಾನು ಒಪ್ಪಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಸಾರಿ ನಾವು ಮದ್ವೆ ಮಾಡ್ಲೇಬೇಕು ಅಂತ ನಿರ್ಧಾರನ ಮಾಡಿದ್ಮೇಲೆ ಅದನ್ನ ತಪ್ಸೋಕೆ ಬಿಡಲ್ಲ ಈ ಭದ್ರಾವತಿ. ಆ ದೇವ್ರೇ ಅಡ್ಡ ಬಂದ್ರು ಈ ಮದ್ವೆ ನಡೆಯುತ್ತೆ. ಈ ಭದ್ರಾವತಿ ನಡೆಸ್ತಾಳೆ ಅತ್ಗೆ. ಏನೇ ಏನು ಹೆದರ್ಸ್ತಿದೀಯಾ? ನಿಮ್ಮ ಅಣ್ಣನ ಮದ್ವೆ ಆಗಿರೋದಕ್ಕೆ ನಾನು ಅವ್ರಿಗೆ ಗೌರವ ಕೊಡ್ತಾ ಇದ್ದೀನಿ. ನಿನ್ನ ಅತ್ತಿಗೆ ಆಗಿದ್ರು ನಿನ್ನ ಇಂಥ ವರ್ತನೆಗೆ ಭಯ ಪಟ್ಟಿದ್ದೆ. ಆದ್ರೆ ನನ್ನ ಮಗನ ಜೊತೆ ಹೀಗೆ ನಡ್ಕೊಂಡ್ರೆ ಸಾಯಿಸ್ಬಿಡ್ತೀನಿ.